ಗುಡ್ ಮೋದಿಕೇರ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ಈ ದಿನ ಒಂದು ಹೆಣ್ಣು ಮಗುವಿಗೆ ಬೇಕಾದಂತಹ ಒಂದು ಸ್ಯಾನಿಟರಿ ಪ್ಯಾಡ್ಸ್ನ ಬಗ್ಗೆ ಹೇಳಲು ಹೊರಟಿದ್ದೇನೆ. ಒಂದು ಹೆಣ್ಣು ಮಗು ಜನನವಾದಾಗಲೇ ಅದರಲ್ಲಿ 7 ಮಿಲಿಯನ್ ಅಂಡಾಣುಗಳು ಹೆಣ್ಣಿನಲ್ಲಿ ಇರುತ್ತದೆ. ಅದು ಪ್ರಾಯಾವಸ್ಥೆಗೆ ಬಂದಾಗ ಯೋನಿಯಿಂದ ಬಿಡುಗಡೆ ಆಗ್ತಾ ಹೋಗುತ್ತೆ ಆ ಅಂಡಾಣುಗಳು. ಆ ಅಂಡಾಣುಗಳ ಬಿಡುಗಡೆಯನ್ನೇ ನಾವು ಋತುಚಕ್ರ ಅಂತೇಳಿ ಕರಿತೀವಿ. ಈ ಋತುಚಕ್ರವು ಪ್ರಾರಂಭವಾಗುವುದು 13-14ನೇ ವಯಸ್ಸಿನಿಂದ ಶುರುವಾದರೆ 45ರಿಂದ 50ನೇ ವಯಸ್ಸಿನವರೆಗೂ ಈ ಋತುಚಕ್ರವು ಹೆಣ್ಣಿನಲ್ಲಿ ಸ್ವಾಭಾವಿಕವಾಗಿ ನಡೆಯುವಂಥ ಒಂದು ಕ್ರಿಯೆಯಾಗಿದೆ. ಇದನ್ನೇ ನಾವು ಮುಟ್ಟು ಅಥವಾ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ನಾವು ಕರಿತೀವಿ. ಇಂದಿನ ಕಾಲದಲ್ಲಿ ಈ ಒಂದು ಋತುಚಕ್ರದ ಕ್ರಿಯೆಯಲ್ಲಿ ಉಂಟಾಗುವಂತಹ ರಕ್ತಸ್ರಾವವನ್ನು ಹೀರ್ಕೊಳ್ಳೋದಕ್ಕೆ ಕಾಟನ್ ಬಟ್ಟೆಗಳನ್ನು ಉಪಯೋಗಿಸ್ತಾ ಇದ್ರು. ದಿನೇ ದಿನೇ ಆ ಕಾಟನ್ ಬಟ್ಟೆಗಳನ್ನು ಉಪಯೋಗಿಸೋದ್ರಿಂದ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇರಿಟೇಷನ್ಸ್ ಆಗಿರ್ಬೋದು, ಇನ್ಫ್ಲಮೇಷನ್ಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ನಮಗೆ ಆಗೋ ತೊಂದರೆಗಳನ್ನು ನಾವು ತಡೆಗಟ್ಟೋದಕ್ಕೆ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಗಳ ಒಂದು ಮೊರೆ ಶಿಫ್ಟ್ ಆಗ್ತಾ ಹೋದ್ವಿ. ಅದಕ್ಕೆ ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ನ್ಯಾಪ್ಕಿನ್ಗಳು, ಸ್ಯಾನಿಟರಿ ನ್ಯಾಪ್ಕಿನ್ಗಳು ದೊರೆಯುತ್ತೆ. ನಾನು ಈ ದಿನ ಹೇಳಲು ಹೊರಟಿರೋದು ನಮ್ಮ ಹೆಮ್ಮೆಯ ಮೋದಿಕೇರು ಪ್ರಸ್ತುತಪಡಿಸಿರುವಂತಹ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಉಪಯುಕ್ತವಾದಂತಹ, ಆರೋಗ್ಯವನ್ನು ಹೆಚ್ಚಿಸುವಂತಹ ಒಂದು ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಈ ಒಂದು ಪ್ಯಾಡ್ನ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಹೊರಟಿದ್ದೀನಿ. ಇದರಲ್ಲಿ ಮೊದಲನೆಯದಾಗಿ ನಾವು ಇದರ ಗುಣಲಕ್ಷಣವನ್ನು ನೋಡೋದಾದರೆ, ಮೊದಲನೇ ಗುಣಲಕ್ಷಣ ಏನಂದರೆ ಪ್ಯಾಕಿಂಗ್ ಸಿಸ್ಟಮ್ಮು. ಈ ಒಂದು ಪ್ಯಾಕಿಂಗ್ ಸಿಸ್ಟಮಲ್ಲಿ ನಾವು ನೋಡ್ತೀವಿ ಸೀಲ್ಡ್ ಪ್ಯಾಕಿಂಗ್ ಸಿಸ್ಟಮನ್ನು ಹೊಂದಿದೆ. ಈ ಒಂದು ಪ್ಯಾಡಲ್ಲಿ ನಾವು ಒಂದ್ಸರಿ ನಾವು ಪ್ಯಾಡನ್ನು ಉಪಯೋಗಿಸಿದ ನಂತರ ಮತ್ತೆ ಆ ಒಂದು ಪ್ಯಾಕನ್ನು ಸೀಲ್ಡ್ ಮಾಡಿ ನಾವು ಎತ್ತಿಡ್ಬೋದು. ಆದರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ಯಾಡ್ಗಳು ಒಂದು ಸಾರಿ ಪ್ಯಾಕನ್ನು ಓಪನ್ ಮಾಡಿದ್ಮೇಲೆ ಉಳಿಕೆಯಾದಂಥ ಪ್ಯಾಡ್ಗಳನ್ನು ನಾವೆಲ್ಲೋ ಒಂದು ಕಡೆ ನಾವು ಅದನ್ನು ಇಡ್ತೀವಿ. ಅಂದರೆ ಒಂದು ಬಟ್ಟೆ ಕೆಳಗಡೆ ಆಗಿರ್ಬೋದು, ಅಥವಾ ಬೀರುನಲ್ಲಾಗಿರ್ಬೋದು, ಅಥವಾ ಟಾಯ್ಲೆಟ್ ರೂಮ್ಗಳಲ್ಲಿ ನಾವು ಆ ಒಂದು ಪ್ಯಾಡ್ಗಳನ್ನು ಇಟ್ಟಾಗ ಅದರಲ್ಲಿ ಪ್ಯಾಕನ್ನು ನಾವು ಕ್ಲೋಸ್ ಮಾಡಿರಲ್ಲ. ಸಣ್ಣ ಸಣ್ಣ ಇರುವೆ ಆಗಿರ್ಬೋದು ಅಥವಾ ಕ್ರಿಮಿಕೀಟಗಳಾಗಿರ್ಬೋದು ಅದರಲ್ಲಿ ಹೋಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಆದರೆ ನಾವು ಅದೇ ಪ್ಯಾಡನ್ನು ನೆಕ್ಸ್ಟ್ ಮಂತ್ ನಾವು ಬಳಸಿದಾಗ ಏನಾಗುತ್ತೆ, ಅದರಲ್ಲಿದ್ದಂತಹ ಇರುವೆ ಆಗಿರ್ಬೋದು ಅದರಿಂದ ನಮಗೆ ಇನ್ಫೆಕ್ಷನ್ಸ್ಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದರೆ ನಮ್ಮ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ನಲ್ಲಿ ಸೀಲ್ಡ್ ಪ್ಯಾಕಿಂಗ್ ಇರೋದ್ರಿಂದ ನೋಡಿ, ಒಂದು ಸರಿ ಇದು ಸೀಲ್ ಮಾಡಿದರೆ ಈ ಸೀಲ್ ಪ್ಯಾಕಿಂಗನ್ನು ನಾವು ಒಂದು ಸರಿ ಈ ರೀತಿ ಓಪನ್ ಮಾಡಿ ಈ ಒಂದು ಪ್ಯಾಡನ್ನು ನಾವು ಈ ರೀತಿ ತೆಗೆದಿಟ್ಟು ಮತ್ತೆ ಇದನ್ನು ನಾವು ಹೀಗೆ ಮುಚ್ಚಿಡ್ಬೋದು. ಇದು ನಮ್ಮ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ನಲ್ಲಿ ಇರುವಂತಹ ಮೊದಲನೇ ಗುಣಲಕ್ಷಣ. ನೆಕ್ಸ್ಟ್ ಬಂದು ಈ ಒಂದು ಪ್ಯಾಡಲ್ಲಿ ನಾವು ಮತ್ತೆ ಕ್ಲೋಸ್ಡ್ ಆಗಿರುವಂತಹ ಒಂದು ಸಾಫ್ಟ್ ಕಾಟನ್ ಇಂದ ಯೂಸ್ ಮಾಡಿರುವಂತಹ ಒಂದು ಪ್ಯಾಕಿಂಗ್ ಇದೆ. ಇದನ್ನು ನಾವು ಮತ್ತೆ ಉಪಯೋಗಿಸಿದ ನಂತರ ಈ ಒಂದು ಪ್ಯಾಕಿಂಗನ್ನು ಮತ್ತೆ ಕ್ಲೀನ್ ಮಾಡಿರೋಂತಹ ಪ್ಯಾಕನ್ನು ಇದರಲ್ಲೇ ಇಟ್ಬಿಟ್ಟು ನಾವು ಡಿಸ್ಪೋಸಲ್ ಮಾಡ್ಬೋದು. ಈ ಡಿಸ್ಪೋಸಲ್ ಮಾಡಿರೋದು ಒಂದು ಮಣ್ಣಿನಲ್ಲಿ ನಾವು ಡಿಸ್ಪೋಸಲ್ ಮಾಡಿದಾಗ ಅದು ಮಣ್ಣಿನಲ್ಲಿ ಕರಗಿ ಹೋಗುವಂತಹ ಬಯೋಡಿಗ್ರೇಡಬಲ್ ಗುಣವನ್ನು ಸಹ ಇದು ಹೊಂದಿದೆ. ಮತ್ತು ಈ ಒಂದು ಪ್ಯಾಕಿಂಗಲ್ಲಿ 8 ಲೇಯರಿಂದ ಕೂಡಿರುವಂತಹ ಒಂದು ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್. ಈ ಒಂದು ನ್ಯಾಪ್ಕಿನಲ್ಲಿ ಮೊದಲನೇ ಲೇಯರ್ ಬಂದು ಯೂನಿಕ್ ಡಿಸೈನ್ಡ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಅಂದರೆ ನೋಡಿ, ನಾವು ಹಾಕಿದಂಥ ಪ್ಯಾಡಿಗೆ ಈ ರೀತಿ ಸೈಡ್ ಲಾಕ್ ಪ್ರೊಟೆಕ್ಷನ್, ಅಂದರೆ ಒಂದು ಸರಿ ನಾವು ಪ್ಯಾಡನ್ನು ಯೂಸ್ ಮಾಡಿದ್ಮೇಲೆ ಈ ಪ್ಯಾಡಿಂದ ರಕ್ತಸ್ರಾವ ಆಚೆ ಬರದಂತೆ ಕಾಪಾಡೋದಕ್ಕೆ ಸೈಡ್ ಲಾಕ್ ಪ್ರೊಟೆಕ್ಷನ್ಸನ್ನು ಇದರಲ್ಲಿ ಹೊಂದಿದೆ. ನೆಕ್ಸ್ಟ್ ಬಂದು ಇದರಲ್ಲಿ ಸಾಫ್ಟ್ ಕಾಟನನ್ನು ಬಳಸಿದ್ದಾರೆ. ಅಂದರೆ ಈ ಸಾಫ್ಟ್ ಕಾಟನ್ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ದೇಹದಿಂದ ಹೊರಬಂದಂಥ ರಕ್ತಸ್ರಾವವನ್ನು
ಬೇಗ 3 ಪಟ್ಟು ವೇಗವಾಗಿ ಅದನ್ನ ಅಬ್ಸರ್ವ್ ಮಾಡುವಂತ ಗುಣನ ಹೊಂದಿದೆ. ಮತ್ತೆ ಇದರಲ್ಲಿ ರೆವಲ್ಯೂಷನರಿ 5-in-1 ಟೆಕ್ನಾಲಜಿಯನ್ನ ಉಪಯೋಗಿಸಿದ್ದಾರೆ. ಒಂದು ಚೀಟಿನ್ ಒಂದು ಲೇಯರ್ ಅನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಈ ಸ್ಟ್ರಿಪ್ಸ್ ಅಲ್ಲಿ 5 ಗುಣಲಕ್ಷಣಗಳನ್ನ ಹೊಂದಿರುವಂತಹ ಒಂದು ಚೀಟಿನ 5-in-1 ಟೆಕ್ನಾಲಜಿಯನ್ನ ಉಪಯೋಗಿಸಿದ್ದಾರೆ. ಅದು ಯಾವ್ಯಾವುದು ಅಂದ್ರೆ ನಾನ್ ಅಯಾನ್, ಮತ್ತೆ ಮ್ಯಾಗ್ನೆಟಿಕ್, ನ್ಯಾನೋ ಸಿಲ್ವರ್, ಚೀಟಿನ್, ಮತ್ತೆ ಫಾರ್ ಇನ್ಫ್ರಾರೆಡ್ ಈ ಒಂದು ಪ್ಯಾಡಿಂಗ್ ಗುಣವನ್ನ ಹೊಂದಿದೆ. ಈ ಒಂದು ನಾನ್ ಅಯಾನ್ ಬಂದು ನಮಗೆ ಪ್ರಮುಖ ಸ್ತ್ರೀ ರೋಗಗಳ ಮೂಲಗಳನ್ನ ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಮ್ಯಾಗ್ನೆಟಿಕ್ ಬಂದು ದೇಹದ ರಕ್ಷಣೆಯನ್ನ ಮಾಡುತ್ತೆ, ಮತ್ತೆ ಜೈವಿಕ ಪ್ರವಾಹವನ್ನ ಹೆಚ್ಚಿಸುತ್ತೆ, ಚರ್ಮದ ಕಾಯಿಲೆ ಮತ್ತೆ ಯೋನಿಯ ತುರಿಕೆಯನ್ನ ತಡೆಗಟ್ಟೋದಕ್ಕೆ ಈ ಒಂದು ಮ್ಯಾಗ್ನೆಟಿಕ್ ಸಹಾಯ ಮಾಡುತ್ತೆ. ನ್ಯಾನೋ ಸಿಲ್ವರ್ ಬಂದು ಶಕ್ತಿಯುತ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡೋದಕ್ಕೆ ಮತ್ತೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನ ತಡೆಗಟ್ಟೋದಕ್ಕೆ ಈ ಒಂದು ನ್ಯಾನೋ ಸಿಲ್ವರ್ ಅನ್ನ ಬಳಸಲಾಗಿದೆ. ಚೀಟಿನ್ ಅನ್ನ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಲ್ಲದೆ ವಿಷಕಾರಕ ಮತ್ತು ಕ್ರಿಮಿನಾಶಕ ಗುಣವನ್ನ ಹೊಂದಿದೆ. ಮತ್ತೆ ಇದು ಮೈಕ್ರೋ ಸರ್ಕ್ಯುಲೇಷನ್ ಅನ್ನ ಗುಣವನ್ನು ಸಹ ಉತ್ತೇಜಿಸೋದಕ್ಕೆ ಇದು ಸಹಾಯ ಮಾಡುತ್ತದೆ. ಮತ್ತೆ ಫಾರ್ ಇನ್ಫ್ರಾರೆಡ್ ಈ ಒಂದು ಬಂದು ಟೆಕ್ನಾಲಜಿ ಬಂದು ರಕ್ತ ಪರಿಚಲನೆಯನ್ನ ಹೆಚ್ಚಿಸೋದ್ರ ಜೊತೆಗೆ ಕೋಶಗಳ ಕ್ರಿಯಾಶೀಲತೆಗಳನ್ನ ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ 4ನೇ ಲೇಯರ್ ಬಂದು ಸ್ಟೆರಿಲೈಸ್ಡ್ ಲೇಯರ್. ಇದು ಅತಿ ಹೆಚ್ಚು ಹೀರುವಿಕೆಯ ಗುಣವುಳ್ಳಂತಹ ಇದರಲ್ಲಿ ಪಾಲಿಮರ್ ಜೆಲ್ ಯುಕ್ತವಾದಂತಹ ಒಂದು ಪದರ ಆಗಿದೆ. ಇದು ಕ್ರಿಮಿನಾಶಕ ಪದರವಾಗಿ ಕೆಲಸ ಮಾಡುತ್ತದೆ. ನೆಕ್ಸ್ಟ್ ಬಂದು 5ನೇದು ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಈ ಒಂದು ಫ್ಲೂಯಿಡ್ ಲಾಕ್ ಸಿಸ್ಟಮ್ ಏನಕ್ಕಿದೆ ಅಂದ್ರೆ ನಮ್ಮ ದೇಹದಿಂದ ಬಂದಂತ ರಕ್ತಸ್ರಾವದಿಂದ ನಾವು ಯಾವುದೇ ಒಂದು ಇರಿಟೇಷನ್ಸ್ಗೆ ಒಳಗಾಗ್ದಲೇನೆ ಮತ್ತೆ ಅದು ತಾಜಾ ಮತ್ತೆ ಆರಾಮದಾಯಕ ಅನುಭವವನ್ನ ಕೊಡೋದಕ್ಕೆ ಇದರಲ್ಲಿ ದ್ರವ ಪ್ರತಿಬಂಧಕ ಕಣಗಳನ್ನ ಹೊಂದಿದೆ. ಅಂದ್ರೆ ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ಸ್ಗಳನ್ನ ಇದರಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್ ಬಂದು 6ನೇ ಲೇಯರು ಸೂಪರ್ ಸಾಫ್ಟ್ ಲೇಯರ್. ಇದು ಏನ್ ಮಾಡುತ್ತೆ ಅಂದ್ರೆ ಮೃದುತ್ವ ಮತ್ತೆ ಆರಾಮದಾಯಕವಾಗಿರುವಂತಹ ತಾಜಾತನವಾಗಿರುವಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಯಾವುದೇ ಇರಿಟೇಷನ್ಸ್ ಆಗ್ದಲೆ ನಮ್ಮ ದೇಹವನ್ನು ನಾವು ತಾಜಾತನವಾಗಿ ಇಟ್ಕೊಳ್ಳೋದಕ್ಕೆ ಬಳಸಿರುವಂತಹ ಒಂದು ಸೂಪರ್ ಸಾಫ್ಟ್ ಲೇಯರ್ ಅನ್ನ ಇದು ಸಹ ಹೊಂದಿದೆ. ಮತ್ತೆ ತೇವವನ್ನ ನಿವಾರಿಸಿ 7ನೇ ಸಿಸ್ಟಮ್ ಬಂದು ಬ್ರೀತಬಲ್ ಲೇಯರ್. ಅಂದ್ರೆ ತೇವವನ್ನ ನಿವಾರಿಸಿ ತಂಪಾಗಿ ಮತ್ತು ತಾಜಾವಾಗಿ ಗಾಳಿ ಆಡುವಂತಹ ಒಂದು ಲೇಯರು ಈ ಒಂದು ಪ್ಯಾಡ್ ಅಲ್ಲಿ ಉಪಯೋಗಿಸಲಾಗಿದೆ. ಮತ್ತೆ 8ನೇ ಲೇಯರ್ ಬಂದು ಸ್ಪೆಷಲಿ ಡಿಸೈನ್ಡ್ ಬ್ಯಾಕ್ ಅಡೆನ್ಸಿವ್ ಕನ್ಫರ್ಮ್ ವಿತ್ ಹ್ಯೂಮನ್ ಎರ್ಗೊನಾಮಿಕ್ಸ್ ಟು ಗಿವ್ ಎಕ್ಸ್ಟ್ರಾ ಕಂಫರ್ಟ್. ಅಂದ್ರೆ ನಾವು ಹಾಕದಂತ ಪ್ಯಾಡು ಆ ಕಡೆ ಈ ಕಡೆ ಜರಗದಂಗೆ ಹಿಂಬದಿಯಲ್ಲಿ ಲಾಕ್ ಮಾಡುವಂತಹ ಒಂದು ಲೇಯರು ಈ ಒಂದು ಪ್ಯಾಡ್ ಅಲ್ಲಿ ಇದೆ. ಒಟ್ಟು 8 ಲೇಯರ್ ಇಂದ ಕೂಡಿರುವಂತಹ ಪ್ಯಾಡ್ಗಳು 3 ಸೈಜ್ ನಲ್ಲಿ ಲಭ್ಯ ಇದೆ. ಅದು ಯಾವ್ಯಾವುದು ಅಂದ್ರೆ ರೆಗ್ಯುಲರು, ಎಕ್ಸ್ ಲಾರ್ಜ್ ಅಂತೇಳಿ 3 ಲೇಯರ್ ಅಲ್ಲಿ ಇದೆ. ಈ ಒಂದು ಪ್ಯಾಡು ನಾವು ದಿನದಲ್ಲಿ 8ರಿಂದ 10 ಗಂಟೆ ನಮಗೆ ಪ್ರೊಟೆಕ್ಷನ್ ಅನ್ನ ಮಾಡುತ್ತದೆ. ಈ ಒಂದು ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋದಾಗ ಅವರು ಪ್ರತಿ ಸರಿ ನಾವು ಪ್ಯಾಡ್ನ ಹೇಗೆ ಚೇಂಜ್ ಮಾಡಬೇಕು ಅನ್ನೋ ಒಂದು ಮುಜುಗರದಾಗೆ ಒಳಪಡ್ತಾರೆ. ಆ ಒಂದು ಮುಜುಗರದಿಂದ ಅವರು ಈಚೆ ಬರೋದಕ್ಕೆ ಬೆಳಗ್ಗೆ ಯೂಸ್ ಮಾಡಿದ್ರೆ ಸಂಜೆವರೆಗೂ ಸ್ಕೂಲಿಂದ ಬರೋವರೆಗೂ ಅವರಿಗೆ ಪ್ರೊಟೆಕ್ಷನ್ ಅನ್ನ ಮಾಡುತ್ತೆ ಈ ಒಂದು ಪ್ಯಾಡ್. ನಾವು ಹೊರಗಡೆ ಬಳಸುವಂತ ಪ್ಯಾಡ್ ಅನ್ನ ದಿನಕ್ಕೆ 3 ಬಳಸಿದ್ರೆ ಈ ಒಂದು ಪ್ಯಾಡ್ ಅನ್ನ ನಾವು ದಿನಕ್ಕೆ 1 ನಾವು ಬಳಸಬಹುದು. 3 ಪ್ಯಾಡ್ಗಳ ಬೆಲೆ ಬಂದು ನಿಮ್ಗೆ ಒಂದು ಪ್ಯಾಡ್ ಬೆಲೆ ಹೊರಗಡೆ ಸಿಗೋದು 10 ರೂಪಾಯಿ ಆದ್ರೆ ನಮ್ಮ ಪ್ಯಾಡಿನ ಬೆಲೆ ಒಂದು ಪ್ಯಾಡಿಗೆ 20 ರೂಪಾಯಿ ನಮಗೆ ಬೀಳುತ್ತೆ. ಈ 20 ರೂಪಾಯಿಂದ ಒಂದು ದಿನಕ್ಕೆ 20 ರೂಪಾಯಿನ ನಾವು ಖರ್ಚು ಮಾಡ್ಬೋದು. ಆದ್ರೆ ಹೊರಗಡೆ ಮಾರುಕಟ್ಟೆಯಲ್ಲಿ ಸಿಗುವಂತ ಪ್ಯಾಡು ದಿನಕ್ಕೆ 3 ಬಳಸೋದ್ರಿಂದ ನಿಮ್ಗೆ 30 ರೂಪಾಯಿ. ಈ ಒಂದು ಇದ್ರಲ್ಲೂ ಸಹ ನಾವು ಉಳಿತಾಯವನ್ನ ಮಾಡ್ಬೋದು. ಮತ್ತೆ ಈ ಒಂದು ಪ್ಯಾಡು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಮಾರುಕಟ್ಟೆಗೂ ನಲ್ಲಿ ಸಿಗುವಂತಹ ಪ್ಯಾಡಿಗೂ ನಮ್ಮ ಪ್ಯಾಡಿಗೂ ಏನು ವ್ಯತ್ಯಾಸ ಇದೆ ಅಂತ ನಾನು ತೋರಿಸೋದಕ್ಕೆ ಒಂದು ಚಿಕ್ಕ ಡೆಮೋವನ್ನ ಮಾಡ್ತೀನಿ. ಈಗ ನಾನು ನಮ್ಮ ಮೋದಿ ಕೇರ್ನ ಸ್ಯಾನಿಟರಿ ನ್ಯಾಪ್ಕಿನ್
ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ತೋರಿಸೋದಕ್ಕೆ ಒಂದು ಚಿಕ್ಕ ಡೆಮೋವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ತಟ್ಟೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ ಮೊದಲನೇದಾಗಿ ನಮ್ಮ ಮೋದಿ ಕೇರ್ನ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ನನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ಯಾಡನ್ನು ನಾನು ಬಳಸ್ತಾ ಇದ್ದೀನಿ. ಈ 2 ಗ್ಲಾಸ್ ನೀರನ್ನು ತಗೊತೀನಿ. ಹಾಗೆ ಕಲರನ್ನು ತೋರಿಸೋದಕ್ಕೆ ನಾನು ನೀಲಿ ಬಣ್ಣವನ್ನು ನಾನು ಬಳಸ್ತಾ ಇದ್ದೀನಿ. ನೋಡಿ 2 ಲೋಟ ಗ್ಲಾಸಲ್ಲೂ ನಾನು ಸಮ ಪ್ರಮಾಣದಲ್ಲಿ ನೀರನ್ನು ತಗೊಂಡಿದ್ದೀನಿ. ಹಾಗೆ ನೋಡಿ ಯಾವ ರೀತಿ ಅಬ್ಸರ್ವ್ ಮಾಡುತ್ತೆ ಅಂತ ನೀವು ಗಮನಿಸೋದಾದರೆ ನೀವು ವ್ಯತ್ಯಾಸವನ್ನು ನೋಡ್ಬೋದು. ನಮ್ಮ ಮೋದಿ ಕೇರ್ನ ಪ್ಯಾಡು 3 ಪಟ್ಟು ಬೇಗ ಅಬ್ಸರ್ವ್ ಮಾಡ್ತಾ ಇದೆ. ನೋಡಿ 2ಕ್ಕೂ ಸಮ ಪ್ರಮಾಣದಲ್ಲೇ ನೀರನ್ನು ಹಾಕಿದ್ದೀನಿ. ಈಗ ಇಲ್ಲಿ ನೀವು ನೋಡ್ಬೋದು 2 ತಟ್ಟೆಯಲ್ಲೂ ನೀರು ಯಾವುದೇ ಲೀಕೇಜ್ ಆಗಿಲ್ಲ ಅಂತ ನಾನು ನೋಡ್ಬೋದು. ಈ ಮೋದಿ ಕೇರ್ನ ಪ್ಯಾಡಲ್ಲಿ ಯಾವುದೇ ಲೀಕೇಜಸ್ ಆಗಿಲ್ಲ. ಇಲ್ಲಿ ನೋಡಿ ನೀವು ಲೀಕೇಜನ್ನು ಗಮನಿಸ್ಬೋದು. ಹಾಗೆ ಇದು ಯಾವ ರೀತಿ ಅಬ್ಸರ್ವ್ ಆಗಿದೆ ಅಂತ ನಾನು ನೋಡೋದಕ್ಕೆ 2 ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ. ನೋಡಿ ಈ ಒಂದು ಇದರಲ್ಲಿ ನೀವು ಗಮನಿಸ್ಬೋದು. ಟಿಶ್ಯೂ ಪೇಪರನ್ನು ಹಾಕಿದ್ರೂ ಸಹ ಇದು ನೀರು ತೇವಾಂಶವನ್ನು ತೋರಿಸ್ತಾ ಇದೆ. ಬೇಗ ಅಬ್ಸರ್ವ್ ಮಾಡಿಲ್ಲ. ನಮ್ಮ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ನು ಬೇಗ ಅಬ್ಸರ್ವ್ ಮಾಡಿದೆ. ನೋಡಿ ನೋಡಿ ಇಲ್ಲಿ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ನೋಡಿ ಹಾಗೆ ಕೈಯಲ್ಲೂ ತೋರಿಸ್ತೀನಿ. ನೋಡಿ 2ರಲ್ಲೂ ಅಬ್ಸರ್ವೇಷನನ್ನು ನೀವು ಕಾಣ್ಬೋದು. ಹಾಗೆ ನಾನು ಹೇಳಿದಾಗೆ ಇದರಲ್ಲಿ 8 ಲೇಯರ್ ಇದೆ ಅಂದರೆ ಇದರಲ್ಲಿ ನೋಡಿ ಮೊದಲನೇ ಲೇಯರ್ ಬಂದು ಇಲ್ಲಿ ಸೈಡ್ ಪ್ರೊಟೆಕ್ಷನ್ ಆಗಿರುವಂತಹ ಲೇಯರು. ಇದು ಸೈಡ್ ಪ್ರೊಟೆಕ್ಷನ್ ಆಗಿರೋದ್ರಿಂದ ನಮಗೆ ಈ ಒಂದು ರಕ್ತಸ್ರಾವ ಆದರೆ ಅದು ಲೀಕೇಜ್ ಆಗ್ದಲೇ ಇದು ಕಾಪಾಡಿದೆ. ಇದರಲ್ಲಿ ನೋಡಿ ಸೈಡ್ ಪ್ರೊಟೆಕ್ಷನ್ನು ಇಲ್ಲ. ಹಾಗೆ ಇದು ಇದರಲ್ಲಿರುವಂತಹ ಚಿಟಿನ್ನು ಮತ್ತು ಇದರಲ್ಲಿರುವಂತಹ ಸಾಫ್ಟ್ ಲೇಯರ್ ಕಾಟನ್ನು ನಾವು ನೋಡಿ
ಇದರಲ್ಲಿರೋ ಸಾಫ್ಟ್ ಕಾಟನ್ನು ನಮಗೆ ಬೇಗ ಅಬ್ಸರ್ಪ್ಷನ್ ಆಗಿದೆ. ಮತ್ತು ಅಬ್ಸರ್ಪ್ಷನ್ ಆದಂತಹ ಲೇಯರು ಏನು ಸಾಫ್ಟು ಬ್ರೀತೆಬಲ್ ಕಾಟನ್ ಇದೆ. ಮತ್ತು ಇದು ಅಬ್ಸರ್ವ್ ಆದಂತಹ ರಕ್ತಸ್ರಾವ ಜೆಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗಿದೆ. ನೋಡಿ, ಇದು ಸೈಡ್ ಲಾಕ್ ಪ್ರೊಟೆಕ್ಷನ್ ಇದೆ. ಹಾಗೆ ಇದು ಸಾಫ್ಟ್ ಕಾಟನ್ ಆಗಿದೆ. ಮತ್ತು ಇದರಲ್ಲಿರುವಂತಹ ಇದು ಜೆಲ್ ಆಗಿ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗಿದೆ. ಇದು ನೋಡಿ, ಇದು ಬ್ರೀತೆಬಲ್ ಲೇಯರು. ಹಾಗೆ ಇದು ಬಂದು ಜೆಲ್ ಪಾರ್ಟಿಕಲ್ಸ್. ನೋಡಿ, ಇದು ಜೆಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗಿರೋದು. ಈ ರೀತಿ ಜೆಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗಿದೆ. ಹಾಗೆ ಲಾಸ್ಟ್ ಲೇಯರ್ ಬಂದು ನೋಡಿ, ಅಂಟು ಪದರ ಏನಿದೆ, ಇದು ನಮ್ಮ ಪ್ಯಾಡು ಆಚೆ ಈಚೆ ಜರಗ್ದಂಗೆ ಕಾಪಾಡೋದಕ್ಕೆ ಇರುವಂತಹ ಅಂಟು ಪದರ. ನೋಡಿ, ಇಷ್ಟು ಲೇಯರ್ 8 ಲೇಯರಿಂದ ಕೂಡಿರುವಂತಹ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ಒಂದು ಪ್ಯಾಡಲ್ಲಿ ನೋಡಿದಾಗೆ ಇದು 3 ಲೇಯರಿಂದ ಕೂಡಿರೋದು. ಮತ್ತು ಮೇಲ್ಗಡೆ ಪದರ ಇದು ಬಂದು ಪ್ಲಾಸ್ಟಿಕ್ ಲೇಯರ್ ಆಗಿದೆ. ನೋಡಿ, ಇದು ಪ್ಲಾಸ್ಟಿಕ್ ಲೇಯರು. ಇದು ನೋಡಿ ಸ್ವಲ್ಪ ಜೆಲ್ಲಾಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಇದು ಬೇಗ ಅಬ್ಸರ್ವ್ ಮಾಡಲ್ಲ. ಇದರಲ್ಲಿ ನಾವು ಹೇಳಿದಾಗೆ 3 ಲೇಯರಿಂದ ಕೂಡಿರುವಂತಹ ಪ್ಯಾಡು. ಇದು ಬೇಗ ಅಬ್ಸರ್ಪ್ಷನನ್ನು ಮಾಡೋದಿಲ್ಲ. ನೋಡಿ, ಇದು ಮೇಲ್ಗಡೆ ಪದರನು ಪ್ಲಾಸ್ಟಿಕ್ಕಿಂದ ಕೂಡಿರೋದು. ಇದು ಬಂದು ಒಂದೇ ಒಂದು ಲೇಯರು. ಇದು ಜೆಲ್ ಪಾರ್ಟಿಕಲ್ಸ್ ಆಗಿ ಇದು ಕನ್ವರ್ಟ್ ಆಗಿದೆ, ಆದರೆ ಬೇಗ ಹೀರ್ಕೊಂಡಿಲ್ಲ. ಮತ್ತು ಇದು ಲಾಸ್ಟ್ ಪದರ ಪಾರ್ಟಿಕಲ್ಸ್ 3 ಲೇಯರಿಂದ ಇರೋದ್ರಿಂದ ಬೇಗ ಲೀಕೇಜ್ ಆಗುತ್ತೆ. ಮತ್ತು ನಮಗೆ ದೇಹಕ್ಕೆ ಹಾನಿಕಾರಕ. ಪ್ಲಾಸ್ಟಿಕ್ ಬಳಸಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಹಾನಿಕಾರಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಪ್ಯಾಡಲ್ಲಿ ಸಾಫ್ಟ್ ಕಾಟನ್ಸು ಮತ್ತು ಬ್ರೀತಬಲ್ ಲೇಯರು ಇವೆಲ್ಲ ಇರೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಆರೋಗ್ಯವನ್ನು ಕೊಡುವಂತಹ ಒಂದು ಪ್ಯಾಡ್. ಇಷ್ಟು ಡೆಮೋ ನಾನು ತೋರಿಸ್ತಾ ನನ್ನ ಒಂದು ಮಾತನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ಸರಿ ನನ್ನ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಶಾಪ ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ಆ ಒಂದು ಶಾಪ್ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಸರ್ಚ್ ಬಾರಲ್ಲಿ ನಿಮಗೆ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ರಾಡಕ್ಟ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಬೈ ಮಾಡಿದ್ರೆ ನಿಮಗೆ 3 to 4 ಡೇಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಪ್ರಾಡಕ್ಟನ್ನು ನೀವು ಪಡಿಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.